ಎಲ್ರಿಗೂ ನಮಸ್ಕಾರ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ಕ್ಕೆ ಸಂಬಂಧಿಸಿದಂತೆ 3ನೇ ವಿಡಿಯೋಕ್ಕೆ ತಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಯಾವ ಯಾವ ಸಮುದಾಯಕ್ಕೆ, ಯಾವ ಧರ್ಮಕ್ಕೆ, ಯಾವ ಜಾತಿಗೆ ಅನ್ವಯಿಸುತ್ತೆ, ಎಲ್ಲಾ ಜಾತಿಗೂ ಅನ್ವಯಿಸುತ್ತಾ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸ್ನೇಹಿತರೆ, ನಮ್ಮ ಸಮುದಾಯದಲ್ಲಿ ನಾವು ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ರೆ ಅನೇಕ ಜಾತಿ, ಪಂಥ, ಮತ, ಧರ್ಮ ಇವೆ. ಇವುಗಳಲ್ಲಿ ಅನೇಕ ವಿಶಿಷ್ಟ ಮತ್ತು ವಿಭಿನ್ನವಾದಂತಹ ಪದ್ಧತಿಗಳು ಇವೆ. ವಿವಾಹ ಇಂಥ ವೈಶಿಷ್ಟ್ಯವನ್ನ ಕೂಡಿರುವಂತಹ ಒಂದು ಕಾರ್ಯಕ್ರಮವೇ ನಿಜ. ಆದರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರ ಅಡಿಯಲ್ಲಿ ನಾವು ಈ ಧರ್ಮಗಳ ವಿಚಾರ ನೋಡಿದಾಗ ಇದು ಎಲ್ಲಾ ಧರ್ಮಕ್ಕೂ ಕೂಡ ಸಮನಾಗಿ ಅನ್ವಯ ಆಗ್ತದೆ. ಅಂದ್ರೆ ನಾನು ಹಿಂದೂ ಆಗಿರಬಹುದು, ನಾನು ಕ್ರಿಶ್ಚಿಯನ್ ಆಗಿರಬಹುದು, ನಾನು ಮುಸ್ಲಿಂ ಆಗಿರಬಹುದು, ನಾನು ಪಾರ್ಸಿ ಆಗಿರಬಹುದು, ನಾನು ಲಮಾಣಿನೇ ಆಗಿರಬಹುದು, ನಾನು ಯಾವುದೇ ಜಾತಿಗೆ ಸೇರಿರಬಹುದು, ನಾನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ರು ಕೂಡ ಈ ಕಾಯ್ದೆ ನನಗೆ ಅನ್ವಯಿಸುತ್ತೆ. ಅನ್ವಯಿಸಿದ್ದಾದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಹೆಣ್ಣು ಮಗುವಿಗೆ ಅಥವಾ ಮದುವೆ ಆಗುವಂತ ಮಹಿಳೆಗೆ 18 ವರ್ಷ ಪೂರ್ಣವಾಗಿರ್ಲೇಬೇಕು, ಗಂಡಸಿಗೆ 21 ವರ್ಷ ಪೂರ್ಣವಾಗಿರ್ಲೇಬೇಕು. ಆಗ ಮಾತ್ರ ಮದುವೆ ಆಗ್ಲಿಕ್ಕೆ ಇಬ್ರಿಗೂ ಅರ್ಹ ವಯಸ್ಸು ಬರುತ್ತೆ. ಇದಕ್ಕೆ ಯಾವುದೇ ಧರ್ಮವಾಗ್ಲಿ, ಯಾವುದೇ ಜಾತಿ ಆಗ್ಲಿ ಹೊರತಲ್ಲ. ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲ ಸಮುದಾಯದವರು ಕೂಡ ಈ ಕಾನೂನನ್ನ ಚಾಚು ತಪ್ಪದೆ ಪಾಲಿಸಲೇಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ತಿದ್ದುಪಡಿಯಲ್ಲಿ ಈ ಬಾಲ್ಯ ವಿವಾಹ ನಡೆದಿದೆ ಅಂತ ಆದ್ರೆ ನಡೆದ ಕ್ಷಣದಿಂದಲೇ ಅದು ಕಾನೂನಿನಲ್ಲಿ ಅಸಿಂಧು ಅಂತ, ವಾಯ್ಡ್ ಆಬ್ ಇನಿಷಿಯೋ ಅಂತ ಹೇಳಿ ನಾವು ಕಾನೂನು ಭಾಷೆಯಲ್ಲಿ ಕರಿತೀವಿ. ಇದಕ್ಕೆ ಕಾನೂನಲ್ಲಿ ಯಾವುದೇ ಮನ್ನಣೆ ಇಲ್ಲ. ಆ ಮಹಿಳೆ ಮದುವೆ ಆಗುವಂತಹ ಹುಡುಗಿಗೆ, ಮದುವೆ ಆದಂತಹ ಹುಡುಗನಿಗೆ ಕಾನೂನಿನಲ್ಲಿ ಯಾವುದೇ ಸಂಬಂಧಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಅವರ ಮಧ್ಯೆ ಇರ್ತಕ್ಕಂತಹ ಸಂಬಂಧ ಕಾನೂನಿನಲ್ಲಿ ಅಸಿಂಧು ಆಗ್ತದೆ, ವಿವಾಹ ಅಸಿಂಧು ಆಗ್ತದೆ. ಆ ಕಾರಣಕ್ಕಾಗಿ ಯಾವುದೇ ಧರ್ಮ ಇದಕ್ಕೆ ಹೊರತಲ್ಲ. ನೆನ್ಪಿಟ್ಕೊಳ್ಳಿ, ಮದುವೆ ಆಗುವಂತಹ ಮಹಿಳೆಗೆ 18 ವರ್ಷ ಪೂರ್ಣವಾಗಿರ್ಬೇಕು, ಪುರುಷನಿಗೆ 21 ವರ್ಷ ಪೂರ್ಣವಾಗಿರ್ಲೇಬೇಕು. ಆಗದೇ ಇದ್ರೆ ಯಾವುದೇ ಜಾತಿಗೆ ಸೇರಿದ್ರು ಕೂಡ ಈ ವಿವಾಹ ಕಾನೂನು ರೀತಿ ಅಸಿಂಧು ಆಗ್ತದೆ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.